ಹೇ ಗಾಯ್ಸ್, ಗುಡ್ ಮಾರ್ನಿಂಗ್. ಸೊ ಎಲ್ಲರೂ ಹೇಗಿದ್ದೀರಾ? ನಾನಂತೂ ಸೂಪರಾಗಿದ್ದೀನಿ. ಸೊ ಇವತ್ತು ನನ್ನ ತಂಗಿ 4 ಗಂಟೆಗೆ ಎದ್ದು ಮನೆಯೆಲ್ಲ ಕ್ಲೀನ್ ಮಾಡಿ ಸ್ನಾನ ಮಾಡಿ ಫೋಟೋಗೆಲ್ಲ ಹೂವು ಹಾಕೋದಕ್ಕೆ ರೆಡಿ ಮಾಡ್ತಾ ಇದ್ದಾಳೆ. ಇವತ್ತು ಬಂದು ರಾಯರ ಆರಾಧನೆ. ಇದು ಬಂದು 3 ದಿನ ಆರಾಧನೆ ನಡೆಯುತ್ತೆ. ನಾವು ಕೂಡ ಮಾಡ್ತೀವಿ. ಅಂದರೆ ಇದು ನಮ್ಮ ಮೊದಲನೇ ಆರಾಧನೆ, ಅಂದರೆ ನಾವು ಮಾಡ್ತಾ ಇರೋದು. ಸೊ ನನ್ನ ತಂಗಿ ಎಲ್ಲ ರೆಡಿ ಮಾಡ್ತಾ ಇದ್ದಾಳೆ. ಸೊ ನಾನು ಕೂಡ ಮಾರ್ನಿಂಗ್ 4 ಗಂಟೆಗೆ ಎದ್ದು ಮತ್ತೆ ಮಲ್ಕೊಂಡಿದ್ದೆ. ನನ್ನ ತಂಗಿ ಅಷ್ಟರೊಳಗೆ ಮನೆಯೆಲ್ಲ ಕ್ಲೀನ್ ಮಾಡಿ ಇವಾಗೆಲ್ಲ ರೆಡಿ ಮಾಡ್ಕೋತಾ ಇದ್ದಾಳೆ. ವ್ಲಾಗ್ ಇನ್ನು ಕಂಟಿನ್ಯೂ ಆಗುತ್ತೆ. ಪೂಜೆಗೆ ಅಂತ ಹೇಳಿಬಿಟ್ಟು ನೈವೇದ್ಯಕ್ಕೆ ಹಾಲು ಖೀರ್ ಮಾಡ್ತಾ ಇದ್ದಾಳೆ. ನಾವು ಇದೇ ಫಸ್ಟ್ ಟೈಮ್ ಮಾಡ್ತಿರೋದ್ರಿಂದ ಸೊ ಇದೇ ಇರಲಿ ಅಂದ್ಬಿಟ್ಟು ಇದನ್ನೇ ಮಾಡ್ತಾ ಇದ್ದೀವಿ. ಆಮೇಲೆ ದೇವ್ರ ಫೋಟೋಗೆ ಹೂವು ಸ್ವಲ್ಪ ತುಂಬ ಕಡಿಮೆ ಇತ್ತು. ಸೊ ನನ್ನ ತಂಗಿನೇ ಮಾರ್ಕೆಟಿಗೆ ಹೋಗ್ಬಿಟ್ಟು ತೊಗೊಬಂದು. ಮಾರ್ಕೆಟ್ ಅಂದರೆ ತುಂಬ ದೂರ ಇಲ್ಲ, ಎಲ್ಲೋ ಹೊಸಹಳ್ಳಿ ಸರ್ಕಲ್ನಲ್ಲಿ ತುಳಸಿ ಕೂಡ ಇರಲಿಲ್ಲ. ಸೊ ಒಟ್ಟಿಗೆ ತೊಗೊಂಡು ಬರೋಣ ಅಂತ ಹೋಗಿ ತೊಗೊಬಂದಿದ್ಲು. ಆಮೇಲೆ ನನ್ನ ತಂಗಿ ಫೋಟೋಗೆ ಹೂವು ಎಲ್ಲ ಹಾಕಿ ರೆಡಿ ಮಾಡಿ ಫೈನಲಿ ಪೂಜೆಗೆ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ದು. ನಾನು ಕೂಡ ಪಾಪದ ಜೊತೆ ಅಲ್ಲೇ ಆಟ ಆಡ್ಕೊಂಡು ಕೂತಿದ್ದೆ. ಅವನಿಗೆ ಕುಕ್ಕರ್ ಸೌಂಡ್ ಮತ್ತು ಗಂಟೆ ಸೌಂಡ್ ಅಂದಾಗಲ್ಲ, ಫುಲ್ ಬೆಚ್ಚತಾನೆ. ಸೊ ನಾನು ಅಲ್ಲೇ ಪಕ್ಕದಲ್ಲೇ ಕೂತ್ಕೊಂಡು ಸ್ವಲ್ಪ ತಟ್ಟಿ ಏನಾಗಲ್ಲಪ್ಪ ಅಂತ ಹೇಳಿದ್ಮೇಲೆ ಸ್ವಲ್ಪ ಸುಮ್ಮನೆ ಆದ. ಅವನು ಯಾವಾಗಲೂ ಎದ್ರುಕೋತಾ ಇರ್ತಾನೆ ಜಾಸ್ತಿ. ಅದಾದಮೇಲೆ ಅಮ್ಮನೂ ಕೂಡ ಮಾರ್ನಿಂಗ್ ಬೇಗನೆ ಎದ್ದಿದ್ರು. ಅವರು ಬೇಗ ಎದ್ದು 5 o'clockಗೆ ದರ್ಶನ ಮಾಡೋದಕ್ಕೆ ಹೋಗ್ಬಿಟ್ಟು ಮತ್ತೆ ಮನೆಗೆ. ಆಮೇಲೆ ಅಮ್ಮನೂ ಬಂದು ಪೂಜೆ ಮಾಡಿಬಿಟ್ಟು ಅವರು ಕೂಡ ಸುಮ್ಮನೆ ಕೂತಿದ್ರು. ಆಮೇಲೆ ಪಾಪನೂ ಸ್ವಲ್ಪ ಹೊತ್ತು ದೇವ್ರ ಫೋಟೋ ಮುಂದೆ ಕೂರ್ಸೋಣ, ಅವನು ಏನಾದರೂ ಬೇಡ್ಕೊಳ್ಳಿ ಅಂದ್ಬಿಟ್ಟು ಅವ್ರ ಚಿಕ್ಕಿ ಜೊತೆ ಕೂರಿಸಿದ್ವಿ. ಅವನು ಫುಲ್ಲು ಪೂಜೆ ಮಾಡೋದ್ರಲ್ಲಿ ಬ್ಯುಸಿ ಆಗಿಬಿಟ್ಟಿದ್ರು. ಚೆನ್ನಾಗಿ ಪೂಜೆ ಮಾಡ್ತಾಯಿದ್ದ, ಅಳ್ತಾ ಇರಲಿಲ್ಲ. ಆಮೇಲೆ ನಾನು ಕೂಡ ಸ್ವಲ್ಪ ಮಾತಾಡಿಸ್ದೆ, ಏನು ಮಾಡ್ತಿದ್ದೀರಾ ನೀವು ಅಂತ. ಅವನು ಫುಲ್ ಸ್ಮೈಲಿ ಫೇಸ್ ಇಟ್ಕೊಂಡು ನಗ್ತಾ ಇದ್ದ. ಆಮೇಲೆ ಜಾಸ್ತಿ ಕೂತ್ಕೊಳ್ಳೋದು ಬೇಡ ಅಂತ ಹೇಳಿಬಿಟ್ಟು ಪೂಜೆ ಎಲ್ಲ ಮಾಡಿಸಿ ಆಮೇಲೆ ಅವನಿಗೂ ಕುಂಕುಮ ಎಲ್ಲ ಇಟ್ಟು ಫೈನಲಿ ಪೂಜೆ ಮುಗಿಸಿದ್ವಿ. ಅದಾದಮೇಲೆ ಮತ್ತು ನಾನು ನಮ್ಮಮ್ಮ ಇಬ್ಬರು ಅಂಗನವಾಡಿಗೆ ಹೋಗ್ತಾ ಇದ್ವಿ. ಪಾಪು ಯಾಕೋ ಸ್ವಲ್ಪ ವೆಯ್ಟ್ ಲಾಸ್ ಆಗಿದ್ದಾನೆ ಅಂತ ಅನ್ನಿಸ್ತು. ಸೊ ಚೆಕ್ ಮಾಡಿಸೋಣ ಅಂತ ಅಂದ್ಬಿಟ್ಟು ಅಂಗನವಾಡಿಗೆ ಹೋಗ್ತಾ ಇದ್ವಿ. ಸೊ ಅಮ್ಮ ಅಲ್ಲಿ ಎತ್ಕೊಂಡು ಹೋಗ್ತಾ ಇದ್ದಾರೆ, ನಾನು ಅವ್ರ ಹಿಂದೆ ಹೋಗ್ತಾ ಇದ್ದೀನಿ. ಬಿಕಾಸ್ ಇದು ಕ್ಲೋಸಿಂಗ್ ಟೈಮ್ ಆಲ್ರೆಡಿ 1:30 ಆಗಿಬಿಟ್ಟಿದೆ. ಸೊ ಅದಕ್ಕೋಸ್ಕರ ಸೊ ಅಮ್ಮ ನಾನು ಫೈನಲಿ ಅಂಗನವಾಡಿಗೆ ಬಂದ್ವಿ. ಇವಾಗ ಚೆಕ್ ಮಾಡಿಸ್ತಾರೆ. ನೋಡಿ ಬಂದ್ವಿ, ಇವಾಗ ಚೆಕ್ ಮಾಡಿಸ್ಬೇಕು. ಓಕೆ, ಪಾಪುದು ಇವಾಗ ಚೆಕ್ ಮಾಡಿಸಿದ್ವಿ. 6.5 ಇದ್ದಾನೆ. ಸೊ ಏನು ಪ್ರಾಬ್ಲಮ್ ಇಲ್ಲ. ಕರ್ಕೊಂಡು ಹೋಗ್ತಾ ಇದ್ದೀವಿ ಮನೆಗೆ. ಇವಾಗ ಬಿಸಿಲು ಬೇರೆ ತುಂಬ ಇದೆ. ಆಮೇಲೆ ಮನೆಗೆ ಬಂದು ಅವನಿಗೆ ದೃಷ್ಟಿ ತೆಗೆದ್ರು ಅವ್ರ ಮಮ್ಮಿ. ಸೊ ಮಾರ್ನಿಂಗ್ ನೈವೇದ್ಯಕ್ಕೆ ಮಾಡಿದ್ದಿತ್ತು. ನಾನು ಸ್ವಲ್ಪ ಮಲ್ಕೊಂಡಿದ್ದೆ. ಇವಾಗ ಯಾಕೋ ತಿನ್ನೋಣ ಅನ್ನಿಸ್ತು. ಸೊ ಹಾಕೋತಾ ಇದ್ದೀನಿ. ಇದಕ್ಕೆ ಆ್ಯಕ್ಚುಲಿ ತುಂಬ ಏನಾದರೂ ಕನ್ಸಿಸ್ಟೆನ್ಸಿ ಈ ಥರ ಇತ್ತು ಅಂದರೆ ಇದಕ್ಕೆ ಮಿಲ್ಕ್ನ ನೀವು ಆ್ಯಡ್ ಮಾಡ್ಕೋಬೋದು. ಆ್ಯಡ್ ಮಾಡಿ ಆಮೇಲೆ ಕೂಡ ತಿನ್ಬೋದು. ನಾವು ಹಂಗೆ ಮಾಡೋದು. ಇವಾಗ ಇದೆಲ್ಲ ಹಲ್ವಾ ಥರ ಆಗಿದೆ. ಸೊ ಇವಾಗ ನಮಗೇನಾದರೂ ಇದು ಫುಲ್ ತೆಳುವಾಗಬೇಕು ಅಂದರೆ ನಾವು ಮಿಲ್ಕ್ನ ಆ್ಯಡ್ ಮಾಡ್ಕೋಬೋದು. ನನ್ನ ತಂಗಿ ಮಾರ್ನಿಂಗ್ 4 o'clock ಇದ್ದು ಮನೆಯೆಲ್ಲ ಕ್ಲೀನ್ ಮಾಡಿ ಫುಲ್ ಟಯರ್ಡ್ ಆಗಿದ್ಲು, ಮಲ್ಕೊಂಡಿದ್ದಾಳೆ. ಅವಳು ಎದ್ದೇಳೋದು ಇನ್ನೂ 1-2 hours ಆಗುತ್ತೆ. ಸೊ ಯಾರೂ ಡಿಸ್ಟರ್ಬ್ ಮಾಡಿಲ್ಲ, ಅವಳಿಗೆ ಮಲ್ಕೊಳ್ಳಿ ಅಂತ ಬಿಟ್ವಿ. ಸೊ ಫೈನಲಿ ಅಮ್ಮ ಆಮೇಲೆ ಕಾಲಿಫ್ಲವರ್ದು ಪಲ್ಯ ಮತ್ತು ಪರೋಟ ಮಾಡೋಣ ಅಂತ ರೆಡಿ ಮಾಡ್ತಾ ಇದ್ವಿ. ಸೊ ಇದಿಷ್ಟು ನನ್ನ ವ್ಲಾಗ್ ಆಗಿತ್ತು. ಥ್ಯಾಂಕ್ಸ್ ಫಾರ್ ವಾಚಿಂಗ್.